ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಾನು ಸುಮನನ್ ಅಕ್ಕ ಮಾತಾಡ್ತಾ ಇರೋದು. ನಿನಗೇನು ಹೇಳಬೇಕು ಅಂತಿದ್ಯೋ ಅದನ್ನು ನನ್ನ ಹತ್ರನೇ ಹೇಳು. ಸುಮನ ಅಕ್ಕ ಅವ್ರಿಗೆ ಫೋನ್ ಕೊಡಿ, ನಾನು ಅವ್ರ ಹತ್ರನೇ ಮಾತಾಡಬೇಕು. ಬೇರೆಯವ್ರ ಹತ್ರ ಎಲ್ಲ ನಾನು ವಿಷಯ ಹೇಳೋಕ್ಕಾಗಲ್ಲ. ನಿನಗೆ ನಿಜವಾಗ್ಲೂ ಸತ್ಯ ಗೊತ್ತಿದ್ಯಾ ಅಥವಾ ನಾಟಕ ಮಾಡ್ತಿದ್ಯಾ? ಗೊತ್ತಿದೆ ಅಕ್ಕ. ಸುಮನ ಅಕ್ಕ ಅವ್ರ ಹಿಂದೆ ಬಿದ್ದಿರೋದು ನನ್ನ ಪ್ರಾಣಕ್ಕೆ ಗೊತ್ತಿದೆ. ಆ ಕಾರಣಕ್ಕೆ ಸುಮನಕ್ಕ ಬಂದಾಗಲೆಲ್ಲ ಏನಾದರೂ ಎಡವಟ್ಟಾಗಿ ಮಿಸ್ ಆಗ್ತಿದೆ. ಅದಕ್ಕೆ ಅಕ್ಕ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾಳೆ. ನೀವಾದರೂ ಸ್ವಲ್ಪ ಬುದ್ಧಿ ಹೇಳಿ ಅಕ್ಕ ಅವ್ರಿಗೆ. ನೀನು ನಡ್ಕೋತಾ ಇರೋ ರೀತಿ ನಮಗೆ ಅನುಮಾನ ಬರ್ತಿದೆ. ನಿನಗೆ ನಿಜವಾಗ್ಲೂ ಏನಾದರೂ ಗೊತ್ತಿದ್ರೆ ನಮ್ಮ ಹತ್ರ ಹೇಳು. ನಿನಗೇನೂ ಆಗದಿರೋ ಹಾಗೆ ನಾನು ಪ್ರೊಟೆಕ್ಷನ್ ಕೊಡಿಸ್ತೀನಿ. ಹೇಳು. ಇಲ್ಲ, ನಾನು ಸುಮನಕ್ಕನ ಮೀಟ್ ಮಾಡಬೇಕು. ನಿಜ ಅವ್ರ ಹತ್ರನೇ ಹೇಳಬೇಕು. ಸರಿ, ನಾನು ಅವಳನ್ನ ಕರ್ಕೊಂಡು ಬರ್ತೀನಿ. ಎಲ್ಲಿ ಕರ್ಕೊಂಡು ಬರಬೇಕು ಅಂತ ಹೇಳು. ಆಯ್ತು, ಕರ್ಕೊಂಡು ಬರ್ತೀನಿ. ಅಕ್ಕ, ಅವ್ನು ನಿಜವಾಗ್ಲೂ ಭೇಟಿ ಆಗಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾನೆ. ಇಲ್ಲ ಸುಮಾ, ಅವನಿಗೂ ತೊಂದರೆ ಇದೆಯಂತೆ. ಬಹುಶಃ ಇಷ್ಟು ದಿವಸ ಅವನು ಅನುಭವಿಸಿರೋ ತೊಂದರೆಗೇನಾದರೂ ಅವನು ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು. ಒಂದು ವೇಳೆ ಅವನು ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದನ್ನು ಕೊಡೋಣ. ಒಟ್ಟಿನಲ್ಲಿ ನಮಗೆ ನಿಜ ಏನು ಅಂತ ಗೊತ್ತಾಗಬೇಕು. ಅದನ್ನು ತಿಳ್ಕೊಂಡು ಬರೋಣ ಬಾ. ಅಯ್ಯೋ ಅಕ್ಕ, ಈಗಾಗಲೇ ಮನೇಲಿ ಅವನ ವಿಷಯವಾಗಿ ತುಂಬಾ ರಾಧಾಂತಗಳಾಗಿದೆ. ಹೋಗೋದು ಬೇಡ ಅಕ್ಕ. ಸುಮಾ, ಮನೆಯವ್ರನ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಇಂಥ ವಿಷಯದಲ್ಲಿ ಲೇಟ್ ಮಾಡಬಾರ್ದು. ನಡಿ ಹೋಗೋಣ ಬಾ. ಹೂವಿಂದ ಹೂವಿಗೆ ಹಾರುವ ದುಂಬಿ ಏನನು ಹಾಡುತ್ತಿಹೇ. ಹೂವಿಂದ ಹೂವಿಗೆ ಹಾರುವ ದುಂಬಿ ಏನನು ಹಾಡುತ್ತಿಹೇ. ಏನ್ ಮಾಡ್ತಾ ಇದ್ದೀರಾ? ಚಿನಿದಾಂಡ್ಲು ಆಡ್ತಾ ಇಲ್ಲ, ಚೌಕಾಬಾರ ಆಡ್ತಾ ಇಲ್ಲ ಅಂತ ಹೇಳ್ಬೇಡಿ. ಹೂ ಕಟ್ತಾ ಇದ್ದೀರಾ ಗೊತ್ತು ನನಗೆ. ಕಾಣ್ತಾ ಇದೆ ತಾನೆ, ಮತ್ ಪ್ರಶ್ನೆ ಯಾಕೆ ಕೇಳ್ತೀಯ? ರೀ, ನೀವ್ ಯಾಕೆ ಹೂ ಕಟ್ತೀರಾ? ಈ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ? ನಾವುಗಳು ಕಟ್ತೀವಿ ಬಿಡಿ. ಅಲ್ಲ ಕಣೆ, ಗಂಡು ಮಕ್ಕಳು ಹೂ ಕಟ್ಟಬಾರ್ದು ಅಂತ ಯಾವ ಗೆಜೆಟಲ್ಲಾದರೂ ಅನೌನ್ಸ್ ಮಾಡಿದಾರೇನೆ? ನೋಡು ಪದ್ದಿ, ಇತ್ತೀಚೆಗೆ ನೀನು ನಿನ್ನ ಕಿರಿ ಸೊಸೆನ ಭಾಳ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದೀಯಾ. ಅಡುಗೆ ಕೆಲಸನೂ ನೀನೇ ಮಾಡ್ತೀಯ, ಎಲ್ಲ ಕೆಲಸನೂ ನೀನೇ ಮಾಡ್ತೀಯ, ಹೂ ಕಟ್ಟೋದನ್ನು ನೀನೇ ಮಾಡ್ತೀಯ, ದೇವ್ರ ಪೂಜೆನೂ ನೀನೇ ಮಾಡ್ತೀಯ. ನೋಡು, ನೀನು ಮಾಡಬೇಕಾಗಿರೋ ಹೂವು ಕಟ್ಟೋ ಕೆಲಸನ ನಾನು ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ? ಮದುವೆಯಾಗಿ ಇಷ್ಟು ವರ್ಷ ಆಯಿತು. ನಿನಗೆ ಜೀವನದಲ್ಲಿ ಕಿಂಚಿತ್ತಾದರೂ ಆಸರೆ ಆಗದಿದ್ದರೆ ಅದಕ್ಕೇನು ಬೆಲೆ ಹೇಳೆ? ಅಕ್ಕ, ನಾವಿವಾಗ ಹೋಗ್ತಿದ್ದೀವಿ ಅಂದರೆ ಅತ್ತೆ ಮಾವ ಕೋಪ ಮಾಡ್ಕೊಳ್ತಾರೆ. ಖಂಡಿತವಾಗ್ಲೂ ಅವ್ರು ನಮ್ಮ ಕಳ್ಸೋದಕ್ಕೆ ಒಪ್ಪಲ್ಲ. ಅದಕ್ಕೇನೀಗ ಅವನ್ನ ಮೀಟ್ ಮಾಡೋದಕ್ಕೆ ಹೋಗೋದು ಬೇಡವಾ? ಹಾಗಲ್ಲ ಅಕ್ಕ, ನನಗೂ ಅವನ್ನ ನೋಡಬೇಕು, ನನ್ನ ತಮ್ಮಗೆ ನ್ಯಾಯ ಸಿಗಬೇಕು ಅಂತ ಆಸೆ ಇದೆ. ಆದರೆ ಮನೆಯವ್ರಿಗೆ ತೊಂದರೆ ಮಾಡೋದು ನಂಗೆ ಇಷ್ಟ ಇಲ್ಲ. ನೋಡು, ಮನೆಯವ್ರನ್ನ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಏನೂ ಆಗಲ್ಲ. ನಿನ್ನ ಕೆಲಸ ಆಗುತ್ತೆ. ನಾನೇನೋ ಮಾತಾಡಿ ಮ್ಯಾನೇಜ್ ಮಾಡ್ತೀನಿ. ಬಾ ಹೋಗೋಣ ಬಾ. ಅತ್ತೆ ಮಾವ. ಓಹೋ, ಏನ್ರಮ್ಮ ಅಕ್ಕ ತಂಗಿ ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಅದು ನಾವಿಬ್ರು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ದೇವಸ್ಥಾನಕ್ಕೆ ತಾನೆ, ಹೋಗಿ ಬರ್ರಿ. ದೇವಸ್ಥಾನಕ್ಕ ನೀನಾ? ಏನೇ ಇದು, ದೇವಸ್ಥಾನಕ್ಕ ನೀನಾ ಅಂತ ಕೇಳ್ತಾ ಇದೆಯಲ್ಲ? ದೇವಸ್ಥಾನಕ್ಕೆ ಯಾರು ಹೋಗ್ಬಾರ್ದಾ? ನೀವು ಓಡ್ ಬರ್ರಮ್ಮ. ಇಷ್ಟೊತ್ತಿಗೆ ಯಾಕ್ರಿ ದೇವಸ್ಥಾನಕ್ಕೆ ಹೋಗ್ತಾರೆ? ಪದ್ದು, ದೇವಸ್ಥಾನಕ್ಕೆ ಹೋಗೋಕ್ಕೆ ಎಷ್ಟೊತ್ತಾದ್ರೇನೆ ಹೋಗೋದ್ರಲ್ಲಿ ತಪ್ಪೇನಿದೆ? ನಿನ್ಗೇನಾದರೂ ಸ್ವಲ್ಪ ಕಿರಿಕಾದರೂ ಸಾಕು, ತಕ್ಷಣನೇ ಹಣ್ಣು ಕಾಯಿ ತಗೊಂಡು ದೇವಸ್ಥಾನಕ್ಕೆ ಕೊಡೋಕ್ಕಲ್ವಾ? ಆವಾಗ ಸಮಯ ಸಂದರ್ಭ ಎಷ್ಟಾಗಿದೆ ಅಂತ ನೋಡ್ಬಿಟ್ಟು ಹೋಗ್ತೀಯ. ಅದೇ ಥರ ಅವ್ರಿಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಮನಸ್ಸಾಗಿದೆ, ಅವ್ರು ಹೋಗಿ ಬರಲಿ ಬಿಡು. ಅತ್ತೆ, ಸುಮನನ್ ಹೆಸರಲ್ಲಿ ಅರ್ಚನೆ ಕೊಟ್ಟಿದ್ದೆ, ಬೆಳಿಗ್ಗೆ ಹೋಗೋದಕ್ಕೆ ಮರ್ತೋಯ್ತು. ಅದಕ್ಕೆ ಈಗ ಹೋಗಿ ಬರ್ತೀವಿ ಅಂತ ಹೇಳ್ತಿರೋದು. ನೀವು ಬೇಡ ಅಂದರೆ ಬೇಡ, ಹೋಗೋದಿಲ್ಲ. ಸಡನ್ ಆಗಿ ಅರ್ಚನೆನಾ? ಏನು ವಿಶೇಷ? ನಿಂದೊಳ್ಳೆ ಕತೆ ಆಯ್ತಲ್ಲೇ. ನೀನು ಅಪೋನೆಂಟ್ ಲಾಯರ್ ಆಗಬೇಕಾಗಿತ್ತು. ಎಲ್ಲಿ, ಯಾಕೆ, ಯಾವಾಗ ಅಂತ ಬರೀ ಕ್ರಾಸು ಪಾಟಿ ಸವಾಲು ಮಾಡೋದ್ರಲ್ಲೇ ಆಗೋಯ್ತು. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅವ್ರಿಗೆ ಮನಸ್ಸಾಗಿದೆ, ಹೋಗ್ಬಿಟ್ಟು ಬರ್ತಾರಷ್ಟೇ. ನೀವು ಹೋಗಿ ಬರ್ರಮ್ಮ. ಸರಿ ಮಾವ. ಸುಮನ, ನೀ ಹೋಗ್ಲೇಬೇಕೇನಮ್ಮ? ಹಾಂ ಅತ್ತೆ,
ಹೋಗಬೇಕು. ಹೋಗಬೇಕು ಅಂತ ರಾಗ ತೆಗಿತೀರಲ್ಲಮ್ಮ, ಹೋಗಿ ಬರ್ರಿ. ಅವಳ ಮಾತೇನು ಕೇಳ್ತೀರಾ? ಸರಿ ಮಾವ. ಹೋಗಿ ಬರ್ತೀನತ್ತೆ. ಸರಿ. ಸುಮಾ, ಕಾರ್ ಅಲ್ಲೆಲ್ಲೋ ನಿಲ್ಲಿಸಿ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದೀವಿ. ಇನ್ನು ಎಷ್ಟು ದೂರ ಅಂತ ನಡೆಯೋದು? ಒಂದ್ಸಲ ಅವನಿಗೆ ಕಾಲ್ ಮಾಡು. ಕಾಲ್ ಮಾಡಿಬಿಟ್ಟು ಎಲ್ಲಿದ್ದಾನೆ ಅಂತ ವಿಚಾರಿಸು. ಅಕ್ಕ, ನಾನು ಹೇಳ್ದೆ ತಾನೇ ಅವ್ನು ಬರಲ್ಲ ಅಂತ. ಅವ್ನು ಬರಲ್ಲ ಅಕ್ಕ, ಬನ್ನಿ ಹೋಗೋಣ. ಸುಮಾ, ಒಂದ್ಸಲ ಅವನಿಗೆ ಕಾಲ್ ಮಾಡು. ಪ್ರತಿ ಸಲ ಮೋಸ ಆಗ್ಬೇಕು ಅಂತಿಲ್ಲ ಅಲ್ವಾ? ನೋಡಿದ್ರಾ, ನಾನು ಹೇಳಲಿಲ್ವಾ ಅವ್ನ ಫೋನಿಗೆ ಸಿಗ್ತಿಲ್ಲ. ಮೊದಲೆಲ್ಲ ಅವ್ನು ರಾಜೇಶನ್ ಸ್ನೇಹಿತ ಅಂತ ಅನಿಸ್ತಿತ್ತು, ಆದರೆ ಈಗ ಅವ್ನು ಆಟ ಆಡಿಸ್ತಿದ್ದಾನೆ ಅಂತ ಅನಿಸ್ತಿದೆ ಅಕ್ಕ. ನನಗೇನೋ ಹಾಗೆ ಅನ್ನಿಸ್ತಿಲ್ಲ ಸುಮಾ. ಸ್ವಲ್ಪ ಹೊತ್ತು ಕಾದು ನೋಡೋಣ. ಸರಿ ಅಕ್ಕ, ನಿಮ್ಮ ಮಾತಿಗೆ ನಾನು ಇಲ್ಲ ಅಂತ ಹೇಳೋದಕ್ಕಾಗತ್ತಾ? ಸುಮಾ, ಒಂದು ಕೆಲಸ ಮಾಡೋಣ. ನನ್ನ ಪ್ರಕಾರ ಅವ್ನು ಇಲ್ಲೇ ಎಲ್ಲೋ ಇರ್ಬೋದು. ಇಲ್ಲಿಗೆ ಬನ್ನಿ ಅಂತ ಹೇಳಿದಂತಾನೆ. ನಡಿ, ನಾವೇ ಹುಡ್ಕೋಣ. ಅಕ್ಕ, ನನ್ನ ಪ್ರಕಾರ ನಮ್ಮ ಸಮಯ ವ್ಯರ್ಥ ಆಗುತ್ತೆ ಅಂತ ಅನಿಸ್ತಿದೆ. ಅವ್ನು ಸಿಗಲ್ಲ ಅಕ್ಕ. ಸುಮಾ, ಅವನೇ ಕಾಲ್ ಮಾಡ್ತಿದ್ದಾನೆ. ಮಾತಾಡು. ಹಲೋ, ಎಲ್ಲೋ ಇದೆಯಾ? ನೀನು ಹೇಳಿದ ಜಾಗದಲ್ಲೇ ಇದ್ದೀವಿ ನಾವು. ಬಂದ್ರ ಅಕ್ಕ? ಥ್ಯಾಂಕ್ ಯು. ನಾನು ಇನ್ನು 5 ನಿಮಿಷದಲ್ಲಿ ಅಲ್ಲಿರ್ತೀನಿ. ಮತ್ತೆ ಅದೇ ರಾಗನ 5 ನಿಮಿಷ 10 ನಿಮಿಷ ಅವಾಗ ಬರ್ತೀನಿ ಇವಾಗ ಬರ್ತೀನಿ ಅಂತ ಸಂಜೆವರೆಗೂ ಕಾಯಿಸ್ಬೇಕು ಅನ್ಕೊಂಡಿದ್ಯಾ? ನೋಡು, ತುಂಬ ಭರವಸೆ ಇಟ್ಕೊಂಡು ಬಂದಿದ್ದೀನಿ. ಸಾವಿನ ವಿಚಾರದಲ್ಲಿ ಆಟ ಆಡಬೇಡ. ನಾನು ಯಾಕೆ ಆಟ ಆಡಲಿ? ನನ್ನ ಪರಿಸ್ಥಿತಿ ದಿನೇ ದಿನೇ ಸಾವಿನ ಮೆಟ್ಟಲನ್ನ ಮುಟ್ಟಿ ಬರೋ ಥರ ಆಗ್ತಿದೆ. ನಾನು ಇಲ್ಲಿವರೆಗೂ ಬದುಕಿರೋದೇ ಹೆಚ್ಚು. ಯಾಕೆ? ಯಾಕಂದರೆ ನನ್ನ ಹತ್ರ ರಾಜೇಶನ್ ಸಾವಿನ ಸಾಕ್ಷಿ ಇದೆಯಲ್ಲ, ಅದಕ್ಕೆ. ನೋಡು, ನಿನ್ನ ಮಾತನ್ನ ನಂಬಬೇಕು ಅಂತ ಅನಿಸ್ತಾ ಇದೆ. ನಿನ್ನ ದಮ್ಮಯ್ಯ ಅಂತೀನಿ. ಅವತ್ತು ಮೋಸ ಮಾಡಿದ ಇವತ್ತು ಮಾಡಬೇಡ. ಬಂದೇ ಬರ್ತೀಯ ತಾನೆ? ಬರ್ತೀನಿ ಅಕ್ಕ. ನೀವು ಬಂದಷ್ಟು ಸುಲಭ ಅಲ್ಲ ನಾನು ಬರೋಕ್ಕೆ. ಒಂದು 5 ನಿಮಿಷ ಆಗುತ್ತೆ. ಸರಿ, ಆಯಿತು. ನಾನು ಹೇಳಲಿಲ್ವಾ ಅವ್ನು ಬರ್ತಾನೆ ಅಂತ? ವೇಟ್ ಮಾಡೋಣ. ಅಕ್ಕ, ಅವ್ನು ಬರೋವರೆಗೂ ನಾನು ನಂಬೋದಕ್ಕಾಗಲ್ಲ. ಓದ್ಸಲಿನೂ ಇದೇ ರೀತಿ ಸತಾಯಿಸಿದ್ದಾನೆ. ಸುಮಾ, ಹೋದ್ಸಲನೂ ಸಾಕ್ಷಿ ಕೊಡ್ತೀನಿ ಅಂತ ಹೇಳಿದ್ನಾ? ಇಲ್ಲ ಅಕ್ಕ, ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ್ದ ಅಷ್ಟೇ. ಈಗ ಅವನ ಹತ್ರ ಸಾಕ್ಷಿನೇ ಇದೆ ಅಂತಂದಮೇಲೆ ಕೊಲೆಗಾರನ ಹಿಡಿಯೋದು ಸುಲಭ ಆಗುತ್ತಲ್ವಾ ಸುಮಾ? ಸರಿ, ಬಾ, ಸ್ವಲ್ಪ ಮುಂದೆ ಹೋಗೋಣ. ಅಕ್ಕ, 1 ನಿಮಿಷ ನಿಂತ್ಕೊಳ್ಳಿ ಅಕ್ಕ. 5 ನಿಮಿಷಕ್ಕೆ ಬರ್ತೀನಿ ಅಂತ ಹೇಳ್ದವನು 20 ನಿಮಿಷ ಆದರೂ ಇನ್ನೂ ಬಂದಿಲ್ಲ. ಇದೇ ರೀತಿ ರಾತ್ರಿವರೆಗೂ ಸತಾಯಿಸ್ತಾನ ಅವನು. ಬನ್ನಿ ಅಕ್ಕ, ಮನೆಗೆ ಹೋಗೋಣ. ಇಲ್ಲ ಸುಮಾ, ಅವ್ನು ಯಾಕೆ ಬರಲ್ಲ ಅಂತ ನಾನು ನೋಡ್ತೀನಿ. ಅಕ್ಕ, ಅಕ್ಕ, ಫೋನ್ ಬಂತು. ಸುಮಾ, ಲೌಡ್ ಸ್ಪೀಕರ್ ಹಾಕು. ಹಲೋ. ನನ್ನ ಮೇಲೆ ಇನ್ನೂ ಅನುಮಾನನ ಅಕ್ಕ? ನಾನು ಆಲ್ರೆಡಿ ಬಂದಾಯ್ತು. ಏನು, ಬರೋದಕ್ಕೆ ಇನ್ನೂ 5 ನಿಮಿಷ ಆಗುತ್ತಾ? ಓ, ಟ್ರಾಫಿಕಲ್ಲಿ ಇದೆಯಾ ಅನ್ಸುತ್ತೆ. ಅಥವಾ ಇನ್ನೂ ಬೇರೆ ಯಾವ್ದಾದ್ರು ಸುಳ್ಳಿದ್ರೆ ಹೇಳು. ನಾನು ಬಂದಿದ್ದೀನಿ ಅಕ್ಕ, ಇಲ್ಲೇ ಇದ್ದೀನಿ. ಆದರೆ ನಿಮ್ಮ ಎದುರಿಗೆ ಮಾತ್ರ ಬರೋಕ್ಕಾಗಲ್ಲ. ಏಯ್, ಮತ್ತೆ ಹೊಸ್ದಾಗಿ ನಾಟಕ ಶುರು ಮಾಡಿದ್ಯಾ ನೀನು? ನನಗೆ ಗೊತ್ತು ನೀನು ಸುಳ್ಳು ಹೇಳ್ತಿದ್ಯಾ ಅಂತ. ನಿನ್ನ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಅಕ್ಕ ಅಕ್ಕ ಅಕ್ಕ, 1 ನಿಮಿಷ, ಫೋನ್ ಕಟ್ ಮಾಡಬೇಡಿ. ಅಕ್ಕ, ನೀವು ಯಾವ ಸ್ಯಾರಿ ಉಟ್ಕೊಂಡಿದ್ದೀರಾ ಅಂತ ಹೇಳ? ನೀವು ಹಸಿರು ಕಲರ್ ಸ್ಯಾರಿ ಉಟ್ಟಿದ್ದೀರಾ. ನಿಮ್ಮ ಪಕ್ಕದಲ್ಲಿ ಯಾರೋ ಇದ್ದಾರೆ, ಅವರು ರೆಡ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದಾರೆ. ಎಲ್ಲಿದ್ಯಾ ನೀನು? ಎಲ್ಲಪ್ಪ ಇದೆಯಾ? ನಿನ್ನ ಹತ್ರ ಏನು ಸಾಕ್ಷಿ ಇದೆ ಅನ್ನೋದನ್ನ ಹೇಳು. ನನ್ನ ತಮ್ಮನ ಕೊಂದು ಪಾಪ ಯಾರು ಅಂತ ಹೇಳು. ಈಗ ಹೇಳೋದಕ್ಕಾಗಲ್ಲ ಅಕ್ಕ. ಏಯ್, ನೋಡು, ನೀನು ಇವತ್ತು ಹೇಳಲಿಲ್ಲ ಅಂದ್ರೆ ಮತ್ತೆ ಯಾವತ್ತೂ ನಾನು ನಿನ್ನ ಜೊತೆ ಮಾತಾಡಲ್ಲ. ಅಕ್ಕ, ಇವ್ನು ನಾಟಕ ಆಡ್ತಿದ್ದಾನೆ. ಏಯ್ ನೋಡು, ನೀನು ಹೇಳ್ದಾಗೆ ಇವಳನ್ನ ಕರ್ಕೊಂಡು ಬಂದಿದ್ದೀನಿ. ಈಗ ಬರೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ಯಾ? ಯಾಕೆ ಯಾಕೆ? ಹಾಗಾದ್ರೆ
ಸುಮ್ಮನೆ ಹೇಳ್ತಿರೋದು ಸತ್ಯ. ನಿನ್ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಸುಮ್ಮನೆ ನಮ್ಮನ್ನ ಆಟ ಆಡಿಸ್ತಾ ಇದ್ಯಾ, ಸುಳ್ಳು ಹೇಳ್ತಾ ಇದ್ಯಾ. ನಾನು ಯಾವ ಸುಳ್ಳು ಹೇಳ್ತಿಲ್ಲ, ಆದರೆ ನಾನೀಗ ನಿಮ್ಮ ಹತ್ರ ಬರೋ ಪರಿಸ್ಥಿತಿಲಿ ಇಲ್ಲ. ನೋಡಿ, ಆಚೆ ಈಚೆ ಹುಡುಕ್ತಾ ಸತ್ಯ ತಿಳ್ಕೊಳ್ಳೋ ಅವಕಾಶನ ಮಿಸ್ ಮಾಡ್ಕೊಬೇಡಿ. ನಾನು ಅಲ್ಲಿಗೆ ಬಂದರೆ ನನ್ನ ಪ್ರಾಣಕ್ಕೆ ಆಪತ್ತಿದೆ. ನೀವೊಂದು ಕೆಲಸ ಮಾಡಿ, ನಿಮ್ಮ ರೈಟ್ ಸೈಡ್ಗೆ ಒಂದು ಸಣ್ಣ ಗ್ರೌಂಡ್ ಇದೆ, ಅಲ್ಲಿಗೆ ಬನ್ನಿ. ಖಾಲಿ ಗ್ರೌಂಡ್ಗ? ಹಾಂ, ಹೌದೌದು. ಸುಮಾ, ಅಲ್ಲೊಂದು ಗ್ರೌಂಡ್ ಕಾಣಿಸ್ತಿದೆ ನೋಡು, ಅದೇ ಅನ್ಸುತ್ತೆ. ಹಾಂ ಹಾಂ, ಹೌದೌದೌದು. ಆ ಕಡೆನೇ ಹೋಗಿ, ಆ ಕಡೆನೇ ಹೋಗಿ. ಸರಿ ಬಾ. ಸರಿ, ನೀನ್ ಹೇಳಿದ ಗ್ರೌಂಡ್ಗೆ ಬಂದಿದ್ದೀವಿ. ಈಗೇನು? ನಾನೀಗ ಸತ್ಯ ಹೇಳಿದ್ರೆ ನನಗೇನು ಸಿಗುತ್ತೆ? ಅಂದ್ರೆ ನೀನ್ ಇದನ್ನೆಲ್ಲ ಮಾಡ್ತಿರೋದು ನಿನ್ ಸ್ವಾರ್ಥಕ್ಕೆ? ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ನಾನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀನಿ ಅಂತ ಅನ್ಸಿದ್ರೆ ನೀವು ಹೋಗ್ಬೋದು, ನನಗೆ ಯಾವ ನಷ್ಟನೂ ಆಗಲ್ಲ. ನಷ್ಟ ಆಗೋದಿದ್ರು ಅದು ನಿಮಗೇನೆ. ಏನು ನಮ್ಗೆ ನಷ್ಟ ಆಗುತ್ತೆ? ಸುಮಾ, ಒಂದು ನಿಮಿಷ ಸುಮ್ಮನಿರು. ನೋಡು, ನಿನಗೆ ದುಡ್ಡು ತಾನೇ ಬೇಕಾಗಿರೋದು. ಎಷ್ಟು ಬೇಕು? 1 ಲಕ್ಷ? 2 ಲಕ್ಷ? ಸರಿ, 5 ಲಕ್ಷ. ಅಕ್ಕ, ನಿನ್ ತಮ್ಮಂಗಾದ ಅನ್ಯಾಯನ ಸರಿಪಡಿಸೋದಕ್ಕೆ ನಾನು ಎಷ್ಟು ಲಕ್ಷ ಬೇಕಾದ್ರೂ ಖರ್ಚು ಮಾಡ್ತೀನಿ. ಸುಮಾ, ಹೇಳು, ಎಷ್ಟು ಬೇಕು ನಿಂಗೆ? ಹೇಳು. ನನಗೆ ಹಣ ಬೇಡ ಅಕ್ಕ, ಹಣಕ್ಕೋಸ್ಕರ ನಾನು ಈ ಕೆಲಸ ಮಾಡ್ತಿಲ್ಲ. ಹಣ ಬೇಡ ಅಂದ್ರೆ ಮತ್ ನನ್ಗೇನ್ ಕೊಡ್ತೀರಾ ಅಂತ ಯಾಕೆ ಕೇಳ್ದೆ? ಬದುಕಕ್ಕೆ ಅಕ್ಕ, ನಾನು ನಿಮ್ಮ ತಮ್ಮನ ಥರ ಸಾಯಕ್ಕೆ ಇಷ್ಟ ಇಲ್ಲ. ನನ್ನನ್ನು ಕಾಪಾಡ್ಕೋತೀರಾ, ಉಳಿಸ್ಕೋತೀರಾ ಅಂತೇಳಿದ್ರೆ ನಾನು ಹೇಳ್ತೀನಿ. ಅಲ್ಲ, ನಿಂಗೆ ಯಾಕೆ ಸಾವಿನ ಭಯ? ನಿಮ್ಮ ತಮ್ಮನ ಸಾವಿನ ಸಾಕ್ಷಿ ನನ್ನ ಹತ್ರ ಇದೆಯಲ್ಲ, ಅದಕ್ಕೆ. ನೀನೇನ್ ಯಾರು ಕೊಲ್ಲೋದಕ್ಕೆ ನೋಡ್ತಿದ್ದಾರೆ? ನಿಮ್ಮ ಕಡೆಯವರೇ ಇರ್ಬೋದು, ಇಲ್ದೇನೂ ಇರ್ಬೋದು. ನೋಡು, ಈ ಒಗಟ್ ಮಾತುಗಳೆಲ್ಲ ಬೇಡ. ನಮ್ ಕಡೆಯಿಂದ ಯಾರು ಯಾರಿಗೂ ತೊಂದರೆ ಕೊಡ್ತಿಲ್ಲ. ನಿಮಗಷ್ಟೇ ಗೊತ್ತಿರೋದಕ್ಕ, ಅದ್ರ ಒಳಗುಟ್ಟು ನಿಮ್ಗೆ ಇನ್ನೂ ಗೊತ್ತಿಲ್ಲ. ಇಷ್ಟೆಲ್ಲ ಮಾತಾಡೋದ್ ಬಿಟ್ಟು ಸತ್ಯ ಏನು ಅಂತ ಹೇಳು. ನನ್ನ ಜೀವ ಉಳಿತಿತ್ತಾ? ಯಾರಿಂದ ಜೀವಾಪಾಯ ಇದೆ ಅಂತಾನೂ ಹೇಳ್ತಿಲ್ಲ. ನನ್ನ ತಮ್ಮನ್ ಕೊಂದವ್ರು ಯಾರು ಅಂತಾನೂ ಹೇಳ್ತಿಲ್ಲ. ಹೀಗ್ ಮಾಡಿದ್ರೆ ಹೇಗೆ? ಅಕ್ಕ, ಮಾಡಿರೋರು ನಿಮಗೆ ಗೊತ್ತಿರೋರೆ. ಅಕ್ಕ, ಇವನ್ ಏನೇನೋ ಹೇಳ್ತಿದ್ದಾನೆ. ಇವನ್ ಮಾತನ್ನ ನಂಗೆ ನಂಬಕ್ ಆಗ್ತಿಲ್ಲ. ಅದಕ್ಕೆ ಸಾಕ್ಷಿ ನನ್ನ ಹತ್ರ ಇದೆಯಲ್ವಕ್ಕ? ನಿನ್ ಕೈ ಮುಗಿದು ಕೇಳ್ಕೊತೀನಿ, ಅದೇನು ಅಂತ ಹೇಳು. ಈಗ ನೀನ್ ಎಲ್ಲಿದ್ಯಾ ಅದನ್ನ ಹೇಳು. ನಿಮ್ಮ ಬೆನ್ನ ಹಿಂದೆನೇ ಇದ್ದೀನಿ. ಒಂದು 10 ಹೆಜ್ಜೆ ಹಿಂದೆ ಬಂದ್ರೆ ಅಲ್ಲೇ ಸಿಗ್ತೀನಿ, ಅದೇ ರೋಡಲ್ಲಿ ಸಿಗ್ತೀನಿ. ಬಾ ಹೋಗೋಣ, ಬಾ. ನೀನು ಹೇಳಿದ ಕಡೆನೆ ಬಂದಿದ್ದೀವಿ. ನೋಡು, ನಿನ್ ಜೀವನಕ್ಕೆ ನಾನು ರಕ್ಷಣೆ ಕೊಡ್ತೀನಿ. ನಿನಗಷ್ಟು ಜೀವ ಭಯ ಇದೆಯಾ? ಈ ಊರಲ್ಲ, ದೇಶನೇ ಬಿಟ್ಟು ಹೋಗುವಂತ ವ್ಯವಸ್ಥೆ ನಾನು ಮಾಡ್ತೀನಿ. ಅಲ್ಲಿ ನೀನು ಹೊಸ ಜೀವನ ಶುರು ಮಾಡ್ಬೋದು. ಅರ್ಥ ಆಯ್ತಾ? ಹಾಂ ಅಕ್ಕ, ಈಗ ನಿಮ್ಮ ಮಾತಿನ ಮೇಲೆ ನಂಬಿಕೆ ಬರ್ತಿದೆ. ನೀವು ಹಾಗೆ ಬರ್ತಾ ಇರಿ. ನೀವು ಬರ್ತಿರೋ ಲೆಫ್ಟ್ ಸೈಡ್ ಒಂದು ಟರ್ನಿಂಗಲ್ಲಿ ನಾನು ನಿಂತಿದ್ದೀನಿ. ಆಯ್ತು, ನೋಡು, ಈಗ ನೀನು ಹೇಳಿದ ಕಡೆ ಬಂದಿದ್ದೀವಿ. ಎಲ್ಲಿದ್ಯಾ ಅಂತ ಹೇಳು. ಅಕ್ಕ, ನೀವು ನನಗೆ ಮೋಸ ಮಾಡಿದ್ರಿ. ನೀವು ಮಾತ್ರ ಬನ್ನಿ ಅಂದರೆ ನಿಮ್ಮ ಜೊತೆ ಹುಡುಗನ ಕರ್ಕೊಂಡ್ಬಂದಿರ ನಾನು ಸಾಯ್ಸಕ್ಕೆ? ಅಯ್ಯೋ ದೇವ್ರೆ, ನಾವ್ ಯಾರನ್ನೂ ಕರ್ಕೊಂಡ್ ಬಂದಿಲ್ಲ. ನೋಡು, ಕೈಗೆ ಬಂತದ್ದು ಬಾಯಿಗೆ ಬರ್ದೇ ಇರೋಗ್ ಮಾಡ್ಬೇಡ. ಆ ಸಾಕ್ಷಿ ಏನು ಅಂತ ಹೇಳು. ಇಲ್ಲ, ಬಂದಿದ್ದಾರಕ್ಕ. ಅವ್ರು ನನ್ನನ್ನು ನೋಡಿದ ತಕ್ಷಣ ಅಲರ್ಟ್ ಆದರು. ಅದಕ್ಕೆ ನಾನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಈ ಕಡೆ ತಿರುಗಿದ್ದೀನಿ. ಅಕ್ಕ, ನಿಮ್ಮ ಎದುರುಗಡೆ ಆ ಕಡೆ ತಿರುಗಿ ನಿಂತಿಲ್ವಾ? ಅದು ನಾನೇ. ಅದು ಟೈಮ್ ಬಂದಾಗ ನಾನು ನಿಮಗೆಲ್ಲ ನಿಜ ಹೇಳ್ತೀನಿ. ಅಕ್ಕ, ಅಲ್ಲಿ ನೋಡಿ, ಅವನೇ ಅದು. ಅಕ್ಕ, ಅವ್ನು ಹೊರಟೆ ಹೋದ್ನಲ್ಲಕ್ಕ. ಸುಮಾ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಫೋನ್ ಸಿಕ್ಕಿದ್ಯಲ್ಲ, ಇದರಲ್ಲೇ ತಾನೇ ಸಾಕ್ಷಿಗಳಿರೋದು.
ಕೊಲೆಗಾರನ ಹುಡ್ಕೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಹೌದಾ? ಹಾಗಾದ್ರೆ ಏನಾದ್ರೂ ಸಾಕ್ಷಿ ಇದೆಯಂತ ನೋಡಿ. ಈ ಫೋನ್ ಲಾಕ್ ಆಗಿದೆ ಸುಮಾ, ಅನ್ಲಾಕ್ ಆಗ್ತಾ ಇಲ್ಲ. ಮತ್ತೀಗ ಏನಕ್ಕ ಮಾಡೋದು? ಸುಮಾ, ಅವ್ನು ನಿಜವಾಗ್ಲೂ ರಾಜೇಶನ್ ಫ್ರೆಂಡ್ ಅಂತ ಅನ್ಸುತ್ತಾ ನಿನ್ಗೆ? ಏನು ಅಕ್ಕ, ನನ್ಗೆ ಯಾವ್ದು ಸರಿಯಾಗಿ ನೆನಪಿಲ್ಲ. ಸುಮಾ, ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಅವನು ತುಂಬಾ ದೂರ ಹೋಗಿರೋದಕ್ಕೆ ಸಾಧ್ಯ ಇಲ್ಲ. ನಾವು ಹುಡುಕ್ಬೋದು. ಒಂದ್ ಕೆಲಸ ಮಾಡೋಣ, ಅವ್ನು ಈ ಕಡೆ ಹೋಗಿದಂತಾನೆ, ನಾನು ಈ ಕಡೆ ಹೋಗ್ತೀನಿ, ನೀನ್ ಈ ಕಡೆ ಹೋಗು, ಸರಿನಾ? ಅಕ್ಕ, ಎಲ್ಲ ಕಡೆ ಹುಡುಕಿದ್ದಾಯ್ತು, ಎಲ್ಲೂ ಸಿಗ್ಲಿಲ್ಲ. ಇಲ್ಲ ಸುಮಾ, ನಂಗೆ ಯಾಕೋ ಅವನ ಜೀವಕ್ಕೆ ಅಪಾಯ ಇದೆ ಅಂತ ಅನ್ನಿಸ್ತಾ ಇದೆ. ಅಯ್ಯೋ ದೇವ್ರೆ, ಅಕ್ಕ, ನನ್ನ ತಮ್ಮನ ಜೀವನ ತೆಗ್ ಪಾಪಿಗಳು ಈಗ ಅವನಿಂದ ಬಿದ್ದಿರ್ಬೇಕು. ಅವನಿಗೇನು ಆಗ್ಬಾರ್ದಕ್ಕ, ಅವನಿಗೇನು ಅಪಾಯ ಆಗ್ಬಾರ್ದು. ನಾವನ್ನ ಕಾಪಾಡಲೇಬೇಕು. ಅವನಿಗೆ ಯಾರಿಂದ ಅಪಾಯ ಇದೆ? ಅವನಿಗೆ ಯಾಕೆ ಅಪಾಯ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ವಲ್ಲ. ಅಕ್ಕ, ರಾಜೇಶನ ವಿಷಯವಾಗಿ ಅವನ ಹತ್ರ ಸಾಕ್ಷಿ ಇದೆ ಅಂತ ಗೊತ್ತಾಗಿ ಅವ್ರ ಜೀವಕ್ಕೆ ಅಪಾಯ ಆಗ್ಬಾರ್ದು ಅಂತ ಇವಾಗ ಅವನಿಂದ ಬಿದ್ದಿರ್ಬೋದಲ್ವಾ? ಇರ್ಬೋದು ಸುಮಾ, ಆದ್ರೆ ಅವನ್ ಏನಂದ ಹೇಳು? ನಮಗ್ ಗೊತ್ತಿರೋರು ಯಾರೋ ಈ ಕೊಲೆ ಸಂಚಿನ ಹಿಂದೆ ಭಾಗಿಯಾಗಿದ್ದಾರೆ ಅಂತಂದ. ಅದ್ ಯಾರು? ನಾವ್ ಇಲ್ಲಿಗೆ ಬರೋದು ಅವ್ರಿಗೇನಾದ್ರೂ ಗೊತ್ತಿತ್ತ? ಅವ್ರು ನಮ್ಮೇಲೂ ಕಣ್ಣಿಟ್ಟಿದಾರ. ನಾವು ಅವನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ಅವ್ರಿಗೆ ಗೊತ್ತಿದ್ಯಾ? ಗೊತ್ತಿಲ್ಲ ಅಕ್ಕ. ಅವರು ನಮ್ಮನ್ನ ನೋಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸ್ತಿದ್ಯಾ? ಹೇಳಕ್ಕಾಗಲ್ಲ ಸುಮಾ. ಕೊಲೆಗಾರನ್ ಕಣ್ಣು ನಮ್ಮನ್ನು ವಾಚ್ ಮಾಡ್ತಿರ್ಬೋದು. ಬನ್ನಿ, ನಾವನ್ನ ಹುಡ್ಕೋಣ. ಹಲೋ ಅಕ್ಕ, ಅವ್ರು ನನ್ನ ಹಿಂದೆನೇ ಇದ್ದಾರೆ. ನನಗೆ ಅಪಾಯ ಇದೆ ಅಕ್ಕ, ದಯವಿಟ್ಟು ನನ್ನ ಮೇಲೆ ಅನುಮಾನ ಪಡಬೇಡಿ ಅಕ್ಕ. ಅಕ್ಕ, ನಾನು ನಿಮ್ಮ ತಮ್ಮನ ಹಾಗೆ ಇವತ್ತೆಲ್ಲ ನಾಳೆ ಸತ್ತೇ ಹೋಗ್ತೀನಿ ಅಂತ ಭಯ ಆಗ್ತಿದೆ. ಆದರೆ ಯಾವತ್ತಾದರೂ ಒಂದಿನ ಬಂದು ನಿಮ್ಮ ಹತ್ರ ಸತ್ಯ ಹೇಳ್ತೀನಕ್ಕ, ಸಾಕ್ಷಿ ತೋರಿಸ್ತೀನಕ್ಕ. ನೀವೇನು ಚಿಂತೆ ಮಾಡಬೇಡಿ, ನಾನು ಸಾಯೋದ್ರ ಒಳಗಡೆ ಈ ಸತ್ಯ ನಿಮ್ಗೆ ಹೇಳ್ತೀನಕ್ಕ. ಅಲ್ಲ, ನಿನ್ ಫೋನ್ ಬಿಡಿಸ್ಕೊಂಡು ಹೋದ ನಮ್ಮ ಹತ್ರನೇ ಇದೆ. ಹೌದಕ್ಕ, ನನ್ನ ಹತ್ರ ಇನ್ನೊಂದು ಫೋನ್ ಇತ್ತಲ್ಲ, ಅದರಿಂದ ನಿಮಗೆ ಫೋನ್ ಮಾಡಿದೆ. ಆ ಫೋನ್ ನಿಮಗೆ ಸಿಕ್ಕಿದ್ಯಲ್ವಾ? ಅಯ್ಯೋ, ನಾನು ಆ ಪಾಪಿಗಳಿಗೆ ಸಿಗ್ತೇನೋ ಅಂದ್ಕೊಂಡೆ. ಆ ಫೋನ್ ಮಾತ್ರ ಹುಷಾರಕ್ಕ. ಅಕ್ಕ, ಕಣ್ಮುಂದೆನೇ ಸಾಕ್ಷಿ ಇದ್ರು ಏನು ಮಾಡೋದಕ್ಕಾಗ್ತಿಲ್ವಲ್ಲಕ್ಕ. ಈಗೇನು ಮಾಡೋದು? ಸುಮಾ, ನೀನು ಇಂಥ ಟೈಮಲ್ಲಿ ತುಂಬ ಟೆನ್ಷನ್ ತಗೊಂಡು ಇಮೋಷ್ನಲ್ ಆಗಬಾರ್ದು. ರಿಲ್ಯಾಕ್ಸ್ಡ್ ಆಗಿರಬೇಕು. ಫೋನ್ ಸಿಕ್ಕಿದೆ ತಾನೆ, ಇದ್ರಲ್ಲಿ ಸಾಕ್ಷಿ ಇದೆ ಅಲ್ವಾ? ಇದನ್ನ ಕ್ರ್ಯಾಕ್ ಮಾಡೋದೊಂದೇ ಬಾಕಿ ಇರೋದು. ಅವನು ಏನು ಹೇಳ್ದ? ಮತ್ತೆ ಮೀಟ್ ಮಾಡೋಣ ಅಂತ ಹೇಳ್ದ ತಾನೆ? ಮತ್ತಿನ್ನೇನು, ಅವ್ನು ಸಿಕ್ಕಿದಾಗ ಇದ್ರ ಪ್ಯಾಟರ್ನು, ಪಿನ್ನು ಅದೇನಿದೆಯೋ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಹೇಗಕ್ಕ ತಡ್ಕೊಂಡಿರೋದು? ಸುಮಾ, ಅವ್ನು ಮತ್ತೆ ಕಾಲ್ ಮಾಡೋವರೆಗೂ ಅಥವಾ ಮತ್ತೆ ಸಿಗೋವರೆಗೂ ನಾವು ನಮ್ಮ ಪ್ರಯತ್ನ ಮಾಡ್ತಾನೆ ಇರಬೇಕು. ಯಾರಿಗ್ ಗೊತ್ತು, ದೇವ್ರ ದಯೆಯಿಂದ ಓಪನ್ ಆದ್ರೂ ಆಗ್ಬೋದು. ಅಕ್ಕ, ಫೋನ್ ಲಾಕ್ನ ನಾವು ತೆಗಿಸ್ಬೋದು. ಸಾಹೇಬ್ರಿಗೆ ಕೊಡೋಣ. ಸಾಹೇಬ್ರಿಗೆ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಹೇಗಾದ್ರೂ ಫೋನ್ ಲಾಕ್ ತೆಕ್ಕೊಡ್ತಾರೆ.